ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ. ಕಳೆದ ಒಂದು ವಾರದಿಂದ ಎಪ್ಸ್ಟೀನ್ ಫೈಲ್ಸ್ ಅಂತ ತುಂಬಾ ವೈರಲ್ ಆಗ್ತಾ ಇದೆ ವಿಡಿಯೋಗಳು. ಇಡೀ ಪ್ರಪಂಚವೇ ಇದರ ಬಗ್ಗೆ ಮಾತಾಡ್ತಾ ಇದೆ. ಅಸಲಿ ಏನಾಗಿದೆ, ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರುಗಳು ತಳ್ಕಾಕೊಂಡಿದೆ. ಅಮೆರಿಕದ ಗೌರ್ಮೆಂಟ್ ಕೂಡ ಟ್ರಾನ್ಸ್ಪರೆನ್ಸಿಯಾಗಿ ಫೋಟೋಗಳನ್ನ ರಿಲೀಸ್ ಮಾಡಿದೆ. ಇದರಲ್ಲಿ ಅಮೆರಿಕದ ಮಾಜಿ ಪ್ರಧಾನಿ ಬಿಲ್ ಕ್ಲಿಂಟನ್ ಇದ್ದಾನೆ, ಟ್ರಂಪ್ ಇದ್ದಾರೆ, ಅದಾದ ನಂತರ ಬಿಲ್ ಗೇಟ್ಸ್ ಇದ್ದಾರೆ, ಮೈಕ್ರೋಸಾಫ್ಟ್ ಓನರ್ ಬಿಲ್ ಗೇಟ್ಸ್ ಕೂಡ ಇದ್ದಾರೆ, ಅದಾದ್ಮೇಲೆ ಮೈಕಲ್ ಜಾಕ್ಸನ್ ಡ್ಯಾನ್ಸರ್ ಅವ್ರು ಕೂಡ ಇದ್ದಾರೆ, ಸ್ಟೀಫನ್ ಅನ್ನೋ ವ್ಯಕ್ತಿ ಸೈಂಟಿಸ್ಟ್ ಇವನು ಕೂಡ ಇದ್ದಾನೆ. ಅಸಲಿಗೆ ಎಪ್ಸ್ಟೀನ್ ಐಲ್ಯಾಂಡ್ ಗೆ ಹೋಗಿ ಅಲ್ಲಿ ಏನ್ ಮಾಡ್ತಿದ್ರು, ಅವನು ಪಾರ್ಟಿಗಳನ್ನ ಆಯೋಜಿಸ್ತಿದ್ದ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅಲ್ಲಿ ಗೂಳೆ ಹಾಕೊಂಡು ಏನ್ ಮಾಡ್ತಿದ್ದ. ಅದಕ್ಕೂ ಮೊದಲು ಯಾರಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಕಡೆ ತನಕ ನೋಡಿ. ಯಾರು ಈ ಎಪ್ಸ್ಟೀನ್? ಇವನ್ ಬಂದ್ಬಿಟ್ಟು ಒಬ್ಬ ಸಾಧಾರಣ ಮ್ಯಾಥ್ಸ್ ಟೀಚರ್ ಆಗಿರ್ತಾನೆ. ಇವನು ಬೆಳೀತಾ ದುಡ್ಡು ಮಾಡಬೇಕು ಅನ್ನೋ ಒಂದು ಕಾತುರತೆಯಿಂದ ಒಂದು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಆಫೀಸ್ ಅನ್ನು ಓಪನ್ ಮಾಡ್ತಾನೆ. ಆ ಆಫೀಸ್ ಓಪನ್ ಮಾಡಿದಾಗ ದೊಡ್ಡ ದೊಡ್ಡ ವ್ಯಕ್ತಿಗಳ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ, ಅವರ ಫೈನಾನ್ಸ್ ಅನ್ನ ನೋಡ್ಕೊಳ್ತಾ ಇರ್ತಾನೆ. ಇದಾದ ನಂತರ ಇನ್ನೂ ದುಡ್ಡು ಮಾಡ್ಬೇಕಂತ ಹೇಳ್ಬಿಟ್ಟು ನ್ಯೂಯಾರ್ಕ್ ಗೊತ್ತಲ್ಲ, ಎಂತ ಇಡೀ ಪ್ರಪಂಚದಲ್ಲೇ ದೊಡ್ಡ ಸಿಟಿ, ಅದರಲ್ಲಿರೋ ಇರ್ತಕ್ಕಂಥ ದೊಡ್ಡ ದೊಡ್ಡ ರಿಚೆಸ್ಟ್ ಮ್ಯಾನ್ ಗಳನ್ನ, ಅಂಡರ್ ಏಜ್ ಗರ್ಲ್ ಗಳನ್ನ ಯೂಸ್ ಮಾಡಿಕೊಂಡು ಏನ್ ಮಾಡ್ತಾ ಇದ್ದ, ಅಸಲಿಗೆ ಪಾರ್ಟಿಗಳನ್ನ ಆಯೋಜಿಸ್ತಾ ಇದ್ದ, ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಯಾವ್ದಾರ ವಿಷಯವಾಗಿ ಸೈನ್ ಹಾಕ್ಸ್ಕೊಳ್ಬೇಕಾಗಿತ್ತು, ಒಂದು PM ಹತ್ರ ಸೈನ್ ಹಾಕ್ಸ್ಕೊಳ್ಬೇಕಾಗಿತ್ತು, ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಬ್ಲಾಕ್ ಮೇಲ್ ಮಾಡಕ್ಕೆ ಶುರು ಮಾಡ್ತಾನೆ. ಅಮೆರಿಕದ ರಾಜಕಾರಣಿಗಳನ್ನ, ಜಡ್ಜಸ್ ಗಳನ್ನ, ಹಾಗೆ ರಾಯ್ ಏಜೆಂಟ್ ಗಳನ್ನ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ರಿಚ್ ಪರ್ಸನ್ ಗಳನ್ನ ಇವನು ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅವರನ್ನ ಸಂತೋಷ ಪಡಿಸ್ತಾ ಇದ್ದ. ಅದು ಯಾವ ರೀತಿ? ಇವನು ಸಪ್ರೇಟ್ ಆಗಿ ಐಲ್ಯಾಂಡೇ ತಗೊಂಡಿರ್ತಾನೆ. ಅದಾದ ನಂತರ ಸಪ್ರೇಟ್ ಜೆಟ್ಟೇ ಇರುತ್ತೆ, ಅದ್ರಲ್ಲಿ ಮಾತ್ರ ಇವನಿಗೆ ಅಲ್ಲಿ ಹೋಗೋದಕ್ಕೆ ಎಕ್ಸೆಸ್ ಆಗಿರುತ್ತೆ. ಸಪ್ರೇಟ್ ಆಗಿ ಸೆಕ್ಯೂರಿಟಿ ಗಾರ್ಡ್ ಗಳು ಇರ್ತಾರೆ, ಬೇರೆ ಯಾರು ಬರೋದಕ್ಕಾಗೋದಿಲ್ಲ. ಇವ್ರು ಯಾರ್ಯಾರು ಹೆಸರು ಹೇಳ್ಕೊಂಡಿರ್ತಾರೋ ಅವರು ಮಾತ್ರ ಆ ಐಲ್ಯಾಂಡ್ಗೆ ಬರ್ತಕ್ಕದ್ದು ಅನ್ನೋ ಒಂದು ರೂಲ್ಸ್ ಮಾಡಿರ್ತಾರೆ. ಸಪ್ರೇಟ್ ಜೆಟ್ ಅಂತ ಹೇಳಿದ್ರೆ ಅದು ಲೋಲಿಟಾ ಜೆಟ್ ಅಂತ ಹೆಸರಿಟ್ಟಿರ್ತಾನೆ ಇದಕ್ಕೆ. ಇವಾಗ ಏನಾಯ್ತು ಅಂದ್ರೆ, ಒಂದು ಪೇರೆಂಟ್ಸ್ ಬಂದ್ಬಿಟ್ಟು 2018-19 ಅಲ್ಲಿ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಎಪ್ಸ್ಟೀನು ಹಿಂಗೆ ನಮ್ಮ ಚಿಕ್ಕ ಮಕ್ಕಳನ್ನ ಯೂಸ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಆಗುತ್ತೆ. ಇವನ್ನ 2019 ಅರೆಸ್ಟ್ ಮಾಡ್ತಾರೆ. ಇವನು 1 ವರ್ಷ 3 ತಿಂಗಳು ಜೈಲಲ್ಲಿ ಇರ್ತಾನೆ. ಜೈಲಲ್ಲಿ ಇದ್ದಾಗ ಏನು ತೊಂದರೆ ಆಗಿರಲ್ಲ, ಹೊರಗಡೆ ಬರ್ತಾನೆ. ಹೊರಗಡೆ ಬಂದ್ಮೇಲೆ ಇವನು ಎಲ್ಲ ನಿಜ ಒಪ್ಕೊಂಡ್ಬಿಡ್ತೀನಿ, ನಾನೆಲ್ಲ ಕ್ಯಾಮ್ರಾ ಮುಂದೆ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಏನೇನ್ ನಡೀತು, ಏನೇನಿದೆ ಎಪ್ಸ್ಟೀನ್ ಫೈಲಲ್ಲಿ ಅಂತ ಎಲ್ಲ ಹೇಳಕ್ ಶುರು ಮಾಡ್ಬಿಡ್ತಾನಂತೆ ಹೇಳ್ತಾನೆ. ಇದಾದ್ಮೇಲೆ ಮತ್ತೆ ಇವನು ಹೊರಗಡೆ ಇದ್ರೆ ಸೇಫ್ಟಿ ಎಲ್ಲ, ನನ್ನ ಪ್ರಾಣಕ್ಕೆ ಒಂದು ಹಾನಿ ಅಂತ ಹೇಳ್ಬಿಟ್ಟು ಮತ್ತೆ ಒಳಗಡೆ ಹೋಗ್ಮೇಲೆ ಅದೇ ಕೇಸ್ ಮೇಲೆ ಒಳಗಡೆ ಹೋಗ್ತಾನೆ. ಅದಾದ್ಮೇಲೆ ಏನಾಗುತ್ತೆ, ಒಂದು ದಿನ ನೈಟ್ ಟೈಮು ಇವನು ಸೂಸೈಡ್ ಮಾಡ್ಕೊಂತಾನೆ. ಅಮೆರಿಕ ಜೈಲಿನಲ್ಲೇನೆ ಆ ದಿನ CCTV ವರ್ಕ್ ಆಗಲ್ಲ, ಅದಾದ ನಂತರ ಸೆಕ್ಯೂರಿಟಿ ಇರಲ್ಲ ಆ ಜಾಗದಲ್ಲಿ. ಇದೆಲ್ಲ ಮಿಸ್ಟರೀಸ್ ಆಗಿ ಉಳ್ಕೊಂಡಿದೆ. ಇದರಲ್ಲಿ ಬಿಲ್ ಕ್ಲಿಂಟನ್ ಇದಾನೆ, ಅನಂತರ ಬಿಲ್ ಗೇಟ್ಸ್ ಇದಾರೆ, ಟ್ರಂಪ್ ಇದಾನೆ, ಡ್ಯಾನ್ಸರ್ ಮೈಕಲ್ ಜಾಕ್ಸನ್ ಇದಾರೆ, ಸೈಂಟಿಸ್ಟ್ ಸ್ಟೀಫನ್ ಕೂಡ ಇದಾರೆ, ಕೆಲವು ಕಿಂಗ್ಸ್ ರಾಜರು ಕೂಡ ಇದರಲ್ಲಿ ಇದ್ದಾರೆ. ಇವನ್ನೆಲ್ಲ ಹಿಡ್ಕೊಂಡು ಅವರಿಂದ ಏನ್ ಕೆಲಸ ಬೇಕು ಅದನ್ನ ತಗೊಳ್ತಾ ಇರ್ತಾನೆ. ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ. ನೀವೇನ ಒಪ್ಕೊಳ್ಳಿಲ್ಲ ಅಂದ್ರೆ ಈ ವಿಡಿಯೋಗಳನ್ನ ಹೊರಗಡೆ ಬಿಡ್ತೀನಿ, ಫೋಟೋಗಳನ್ನ ಹೊರಗಡೆ ತೋರಿಸ್ತೀನಿ, ನಿಮ್ಮ ಮಾನ ಮರ್ಯಾದೆನೇ ಹೋಗೋದು ಅಂತ ಹೇಳ್ಬಿಟ್ಟು ಅವ್ರನ್ನ ಬೆದರಿಸಿ ಇವನಿಗೆ ಬೇಕಾದಂತ ಕೆಲಸಗಳನ್ನ ಮಾಡಿಸ್ಕೊಂಡಿರ್ತಾನೆ. ಇವನು ಆಕ್ಚುಲಿ ಬಿಲಿಯನರ್ ಆಗಿರ್ತಾನೆ. ಬರ್ತಾ ಇವನ ವ್ಯಾಲ್ಯೂವೇ ಬೇರೆ ಲೆವೆಲ್ಗೆ ಇರುತ್ತೆ. ಇದನ್ನ ಆನ್ ಗೋಯಿಂಗ್ ಪ್ರೊಸೆಸಿಂಗ್ ನಲ್ಲಿ ಇದೆ. ಏನಾಗುತ್ತೆ ಅಂತ ನೋಡೋಣ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇನ್ನು. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.